ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಮೈಸೂರಿನ ಶಿಲ್ಪಿ. ಅದೊಂದು ಮೂರ್ತಿ ಕೆತ್ತನೆ ಬಳಿಕ ಆತನ ಅದೃಷ್ಟವೇ ಬದಲಾಗಿದೆ. ದೇಶದ ವಿವಿಧ ರಾಜ್ಯಗಳ ದೇಗುಲಗಳ ಮೂರ್ತಿ ಕೆತ್ತನೆಗಾಗಿ ಆತನನ್ನೇ ಹುಡುಕಿಕೊಂಡು ಬರ್ತಿದ್ದಾರೆ. ಯಾರು ಆ ಶಿಲ್ಪಿ? ಅವರು ಕೆತ್ತಿದ ಶಿಲ್ಪಗಳು ಯಾವುವು? ಅದನ್ನೇ ತೋರಿಸ್ತೀವಿ ನೋಡಿ. ಭಗವಾನ್ ಶ್ರೀರಾಮ ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ಶ್ರೀರಾಮ ವಿರಾಜಮಾನವಾಗಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಇದೇ ರಾಮನ ಮೂರ್ತಿಯನ್ನ ಕರುನಾಡಿನ ಕಲ್ಲಿನಲ್ಲೇ ಅರಳಿಸಿರುವ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಶ್ರೀರಾಮ ಮೂರ್ತಿ ಕೆತ್ತಿದ್ದೇ ತಡ ದೇಶದ ಉದ್ದಗಲಕ್ಕೂ ಅರುಣ್ಗೆ ಬೇಡಿಕೆ ಹೆಚ್ಚಾಗಿದೆ. ನಟಿ ಆಲಿಯಾ ಭಟ್ ಗೃಹ ಪ್ರವೇಶಕ್ಕೆ ಗಣೇಶ ಮೂರ್ತಿ. ಅರುಣ್ ಯೋಗಿರಾಜ್ನಿಂದಲೇ ವಿನಾಯಕನ ಮೂರ್ತಿ ಕೆತ್ತನೆ. ಅಯೋಧ್ಯೆಯ ಶ್ರೀರಾಮ ಮೂರ್ತಿಯನ್ನ ಅದ್ಭುತವಾಗಿ ಕೆತ್ತುತ್ತಿದ್ದಂತೆ ಅರುಣ್ ಯೋಗಿರಾಜ್ಗೆ ಬೇಡಿಕೆ ಹೆಚ್ಚಾಗಿದೆ. ಖ್ಯಾತನಾಮರೆಲ್ಲ ಮೂರ್ತಿ ತಯಾರಿಕೆಗೆ ಬೇಡಿಕೆ ಇಡ್ತಿದ್ದಾರೆ. ನಟಿ ಆಲಿಯಾ ಭಟ್, ರಣಬೀರ್ ಕಪೂರ್ ದಂಪತಿ ಮುಂಬೈನಲ್ಲಿ ಹೊಸ ಮನೆ ಕಟ್ಟಿದ್ದು, ಮನೆ ಪ್ರವೇಶ ದ್ವಾರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲು ನಿರ್ಧರಿಸಿದ್ರು. ಅದರಂತೆ ಅರುಣ್ ಅವರನ್ನೇ ಕರೆಸಿ ಮೂರ್ತಿ ತಯಾರಿಕೆಗೆ ಆರ್ಡರ್ ಕೊಟ್ಟಿದ್ರು. 6 ತಿಂಗಳಿನಿಂದ ಕೆತ್ತನೆ ಶುರುವಾಗಿದ್ದು, ಹೊಯ್ಸಳ ಶೈಲಿಯಲ್ಲಿ ಮೂರ್ತಿಯ ಆಭರಣ ರಚನೆಯಾಗಿದ್ರೆ ಮೈಸೂರು ಶೈಲಿಯಲ್ಲಿ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ಎಲ್ಲ ಅವಕಾಶಗಳು ಭಗವಂತನ ಮುಖಾಂತರ ಸಿಗ್ತಾ ಇದೆ. ಅದೇ ರೀತಿಯಾದ ಒಂದು ಅವಕಾಶ ಈ ರೀತಿಯ ಒಂದು ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಅವರ ಮನೆಗೆ ಗಣಪತಿ ಮೂರ್ತಿ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ದಕ್ಷಿಣ ಭಾರತದ ಒಂದು ಶೈಲಿನ ನಮ್ಮ ಬಾಲಿವುಡ್ ನಟರಿಗೂ ನಾನು ಪರಿಚಯ ಮಾಡಿಸ್ಬೇಕು ಅಂತ ಬಹಳ ದೊಡ್ಡ ಆಸೆ ಇತ್ತು ನನಗೆ. ಸೊ ನಮ್ಮ ಮೈಸೂರು ಶೈಲಿ ಎರಡನ್ನೂ ಸೇರಿ ಮಿಶ್ರಣ ಮಾಡಿ ಒಂದು ಈ ಕಲಾಕೃತಿ ಮಾಡಿದ್ದೀವಿ. ಫೋಟೋಗಿಂತ ಎದುರಿಗೆ ನೋಡಿದ್ರೆ ಅದರದ್ದು ಬ್ಯೂಟಿ ನಿಮಗೆ ಅರ್ಥ ಆಗುತ್ತೆ. ಕುರುಕ್ಷೇತ್ರದ ದೇಗುಲಕ್ಕಾಗಿ ವಿಶ್ವರೂಪ ಮೂರ್ತಿ. ಇನ್ನು ಹರಿಯಾಣದ ಕುರುಕ್ಷೇತ್ರದಲ್ಲಿ 18 ಅಂತಸ್ತಿನ ಶ್ರೀಕೃಷ್ಣ ದೇಗುಲ ನಿರ್ಮಾಣವಾಗ್ತಾ ಇದೆ. ಇದೇ ದೇಗುಲದಲ್ಲಿ ಕೃಷ್ಣನ ವಿಶ್ವರೂಪ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ಆ ಮೂರ್ತಿ ತಯಾರಿಕೆಯ ಆರ್ಡರ್ ಕೂಡ ಅರುಣ್ರನ್ನೇ ಹುಡುಕಿಕೊಂಡು ಬಂದಿದೆ. ಮೂರ್ತಿ ತಯಾರಿಕೆಗೆ ಒಪ್ಪಿಕೊಂಡಿರುವ ಅರುಣ್ ಅದಕ್ಕಾಗಿ ಅಧ್ಯಯನದಲ್ಲಿ ತೊಡಗಿದ್ದಾರೆ. 10 ಮುಖಗಳಿವೆ. ಭಾವ ತುಂಬೋದು ಸವಾಲಾಗಿದ್ದು ತಾಲೀಮು ಆರಂಭಿಸಿದ್ದಾರೆ. ಒಬ್ಬ ಕಲಾವಿದನಿಗೆ ತುಂಬ ದೊಡ್ಡ ಅವಕಾಶ. ಯಾಕಂದರೆ ವಿಶ್ವರೂಪ ಅಂದ ಕೂಡಲೇ 10 ತಲೆಗಳು, ಹಲವಾರು ಭುಜಗಳು, ಹಲವಾರು ನೇತ್ರಗಳು ಮಾಡುವಂಥದ್ದು ಸಹ ಬಹಳ ಒಂದು ಚಾಲೆಂಜಿಂಗು ಸಹ ಹೌದು. ತುಂಬ ದೊಡ್ಡ ಎತ್ತರದಲ್ಲಿ, ಸುಮಾರು 13 ಅಡಿ ಎತ್ತರದ್ದು ಮಾಡ್ತಾ ಇದ್ದೀನಿ. ಏಕಶಿಲೆ ಆಗಿರುತ್ತದೆ. ಸಂಯೋಜನೆನ ಬಹಳ ಹೇಗೆ ಬರುತ್ತೆ ಅಂತ ನಾನು ಕುತೂಹಲದಲ್ಲಿದ್ದೀನಿ. ಶ್ರೀರಾಮ ಮೂರ್ತಿ ಕೆತ್ತನೆ ಬಳಿಕ ಅರುಣ್ ಅದೃಷ್ಟವೇ ಖುಲಾಯಿಸಿದ್ದು, ಈಗ ದೇಶದೆಲ್ಲೆಡೆ ಇವರಿಗೆ ಬೇಡಿಕೆ ಹೆಚ್ಚಾಗಿದೆ. ಇದು ಕನ್ನಡಿಗರಿಗೂ ಹೆಮ್ಮೆ ವಿಷಯ. ರಾಮ್, TV9 ಮೈಸೂರು.